ಎಲ್ಲ ಸಹಾಯ ತಗೊಂಡ್ರು, ಆದರೆ ಬೆನ್ನಿಗೆ ಚೂರಿ ಹಾಕಿದ್ರು. ಕನಿಷ್ಠ 50-60 ಮತಗಳ ಮೇಲೆ ಬರುತ್ತೆ ಅನ್ಕೊಂಡೆ. ಯಾಕಂದ್ರೆ ನಾನು ಮಾಡಿದಾಗ ನನ್ನ ಮುಖ ನೋಡಿ ನೋಡಿ ಸಾಕಾಗಿದ್ದೀನ, ಪಾಪ ಗೊತ್ತಾಗ್ಲಿಲ್ಲ. ಅಯ್ಯೋ, ಈ ನಲ್ಮಗ್ ಮೆನ್ನಾಳರ ಸೂಚನೆ. ನಮ್ಮ ಅಧ್ಯಕ್ಷರುಗಳಲ್ಲಿ, ಕಾರ್ಯದರ್ಶಿಗಳಲ್ಲಿ ಒಂದೇ ಒಂದು ಮನವಿ ನಂದೇನು ಅಂತಂದ್ರೆ, ನೀವು ಯಾರಿಗಾದ್ರೂ ಮಾಡಿ, ಯಾವ ವ್ಯಕ್ತಿಗಾದ್ರೂ ಮಾಡಿ, ಧೈರ್ಯವಾಗಿ ನಾನು ಇವನಿಗೆ ಮಾಡೋದು ಅಂತ ಹೇಳಿ అవత్ నిమ్మను ఒప్పుకొల్తీవి. వాడొస్తే వాని దగ్గర తీసుకునేది, ఈడొస్తే ఈయన దగ్గర తీసుకునేది, ఈడొస్తే ఈయన దగ్గర తీసుకునేది. ಏನ್ರಿ ಅವತಾರ? ಸಮೃದ್ಧಿ ಮಂಜುನಾಥ್ರವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಇದು ನಿಜಕ್ಕೂ ಕೂಡ ಬಹಳ ಅಪಾರ. ಅವ್ರಿಲ್ದೇ ಇದ್ರೆ ಇವತ್ತು ನಾವು ಗೆಲ್ತಾ ಇರ್ಲಿಲ್ಲ. ಅಷ್ಟು ಇದನ್ನ ಕಷ್ಟ ತಗೊಂಡಿದ್ದಾರೆ, ಅಷ್ಟು ನೋವನ್ನು ಉಂಡಿದ್ದಾರೆ. ನಾನೊಂದು ಘಂಟಾಘೋಷವಾಗಿ ಹೇಳ್ತೀನಿ, ಆತನಷ್ಟು ಖರ್ಚು ಮಾಡಿ ನಮ್ಮ ತಾಲೂಕಿಗೆ ಖರ್ಚು ಮಾಡುವಂತ ವ್ಯಕ್ತಿ ಇದುವರೆಗೂ ಇಲ್ಲ, ಇನ್ನು ಮುಂದೆ ಕೂಡ ಬರೋದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳೋದಿಲ್ಲ. ಇದೊಂದು ಗೂಬೆ ಕೂಡಿಸಿದ್ರು ನನ್ನ ಮೇಲೆ ಮಾನ್ಯ ನಂಜೇಗೌಡರು. ನಿಮ್ಮ ತಾಲೂಕಿನ ನಿರ್ದೇಶಕರು ಹೇಳಿ ಕಡಿಮೆ ಮಾಡಿಸ್ಬಿಟ್ರು, 3 ಲಕ್ಷ ಅಂತ. ಈಗಾಗಲೇ ಎಲ್ಲರೂ ಕೂಡ ತಮ್ಮ ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ. ಇವತ್ತು ಬಹಳ ಸಂತೋಷದಿಂದ ನಮ್ಮ ಈ ಒಂದು ಕಚೇರಿಗೆ ನೂತನವಾಗಿ ಪ್ರವೇಶವನ್ನ ನಾವು ಮಾಡ್ತಾ ಇದ್ದೀವಿ. ನನಗೇನು ಹೊಸದೇನಲ್ಲ, ನಾನೀಗಾಗಲೇ 4ನೇ ಬಾರಿ ಕಾಲಿಡ್ತಾ ಇರ್ತಕ್ಕಂಥದ್ದು. ಆದರೆ ನಮ್ಮ ಸಾಮೇಗೌಡರು ನೂತನವಾಗಿ ನಮ್ಮ ಬಲಗಾಲಿಟ್ಟು ಪ್ರವೇಶಿಸಿದ್ದಾರೆ. ಅವರು ಕೂಡ ನನ್ನ ರೀತಿನೇ ಮುಂದಕ್ಕೆ ಜೈಬೇರಿ ಬಾರಿಸ್ಲಿ ಅಂತೇಳಿ ನಾನು ಆಶಾಭಾವನೆ ಹೊಂದಿದ್ದೀನಿ. ಬಂಧುಗಳೇ, ನಿಜಕ್ಕೂ ಕೂಡ ನಾನು 5 ಚುನಾವಣೆಗಳನ್ನ ಎದುರಿಸಿದ್ದೀನಿ. 5 ಚುನಾವಣೆಯಲ್ಲಿ ಒಂದು ಚುನಾವಣೆಯಲ್ಲಿ 3-4 ಹೋಟೆಲ್ ಸೋತೆ. ಇನ್ನೆಲ್ಲ 4 ಚುನಾವಣೆಗಳನ್ನ ಕೂಡ ಗೆದ್ದಿದ್ದೀನಿ. ಇದು 5ನೇ ಚುನಾವಣೆ. ನಂಬ್ತಿರೋ ಬಿಡ್ತಿರೋ, ಈ ಚುನಾವಣೆಯಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅಂತ ಇನ್ನೂ ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟೊಂದು ಕಠಿಣವಾದಂತ ಒಂದು ಚುನಾವಣೆ ಇದಾಗಿತ್ತು. ಅಧ್ಯಕ್ಷಗಳಿಗೆ ನಾನು ಬಹಳ ಗೌರವ ಕೊಡ್ತಾ ಇದ್ದೆ, ಕಾರ್ಯದರ್ಶಿಗಳಿಗೂ ಕೂಡ ಬಹಳ ಗೌರವ ಕೊಡ್ತಾ ಇದ್ದೆ. ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇರ್ತಾ ಇದ್ದೆ. ಅದು ನನ್ನ ಗುಣ. ನನಗೆ ಈ ಒಂದು ಫೀಲ್ಡ್ನಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೀನಿ, ಈ ಹಾಲು ಉತ್ಪಾದನೆಯ ಒಂದು ಫೀಲ್ಡ್ ಏನಿದೆ, ಇದಕ್ಕೆ ಬರಬೇಕಂದ್ರೆ ಕಾರಣ ಏನು ಅಂತ ನಾನು ಆಗಾಗಲೇ ಅನೇಕ ಸಾರಿ ಹೇಳಿದ್ದೀನಿ. 1987ರಲ್ಲಿ ಕೋಲಾರ ಹಾಲು ಒಕ್ಕೂಟ ಪ್ರಾರಂಭ ಆಗಿತ್ತು. ನಮ್ಮ ಮನೆ ಇದ್ದಿದ್ದು, ನಮ್ಮ ಚಿಕ್ಕಪ್ಪ ಅವ್ರ ಮನೆ ಕಾಲೇಜು, ಕೋಲಾರ ಕಾಲೇಜ್ ಮುಂದೆ ಯೂತ್ ಸೆಂಟರ್ ಅಂತಿದೆ, ಯೂತ್ ಸೆಂಟರ್ ಮುಂದೆ ನಮ್ಮ ಮನೆ ಇದ್ದಿದ್ದು. ನಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದೆ, ಅಲ್ಲಿ ಮನೆಗೆ ಬಂದಿದ್ದೆ ಅವತ್ತು 87ರಲ್ಲಿ. ನಂದು 85ಕ್ಕೆ LLB ಮುಗ್ದಿತ್ತು. ಸ್ವಲ್ಪ KS ಆಗಿ ಏನೋ ಆಫೀಸರ್ ಆಗೋಣ ಅಂತ ನಾನು ಇನ್ನೂ ಓದ್ತಾ ಇದ್ದೆ. 87ಕ್ಕೆ ಅಲ್ಲಿ ಮನೆಗೆ ಬಂದೆ. ನಮ್ಮ ಮನೆಗೆ ಬಂದಾಗ ಅಲ್ಲೊಂದು ಚುನಾವಣೆ ನಡೀತಾ ಇತ್ತು. ಏನು ಚುನಾವಣೆ ಅಂದರೆ ಇದೆ, ಹಾಲು ಒಕ್ಕೂಟದ ಚುನಾವಣೆ ಪ್ರಪ್ರಥಮ ಬಾರಿಗೆ ನಡೀತಾ ಇತ್ತು. ನಡೆದಾಗ ಆಗ ಮುಳಬಾಗಿಲು ಕ್ಷೇತ್ರದಿಂದ ಗೊಲ್ಲಳ್ಳಿ ಹನುಮಪ್ಪನವರು 1 ಮತದಿಂದ ಚುನಾಯಿತರಾದರು. 1 ಮತದಿಂದ ಅಥವಾ ಲಾಟ್ರಿನಲ್ಲಿ ಚುನಾಯಿತರಾದರು. ಆಗ ಅವ್ರನ್ನ ಭುಜದ ಮೇಲೆ ಕೂರಿಸ್ಕೊಂಡು ಜೈ 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 ಅಂದ್ಕೊಂಡು ಎಲ್ಲ ಬರ್ತಾ ಇದ್ರು. ಆಗ ಮನ್ಸಲ್ಲಿ ಬಿತ್ತು ನನಗೆ, ನಾನೇ ಯಾವತ್ತೋ ಒಂದು ದಿವಸ ಜೈ ಜೈ ಅನ್ಸ್ಕೋಬೇಕು ಅಂತ. ಅದು 4 ಸಾರಿ ಜೈ ಅನ್ಸ್ಕೊಂಡಿದ್ದೀನಿ. ಒಂದನ್ನ
ನಾನು ಹೇಳೋಕೆ ಬಯಸ್ತೀನಿ, ನಾನು ಸುಲಭವಾಗಿ ಏನು ಡೈರೆಕ್ಟರ್ ಆಗಲಿಲ್ಲ. ನಾನು ಅನೇಕ ಬಾರಿ ರೈತರ ರೇಟ್ಗಾಗಿ SNF ಸೂತ್ರ ಮತ್ತು ಕೆಲವರಿಗೆ ಜಿಡ್ಡು ಅಂದ್ರೆ ಏನು ಗೊತ್ತಿಲ್ಲ, SNF ಅಂದ್ರೆ ಏನು ಗೊತ್ತಿಲ್ಲ, ಆದ್ರೂ ಡೈರೆಕ್ಟರ್ಗಳಾಗಬೇಕು ಅಂತಾರೆ. ಈ SNF ಸೂತ್ರ ಮತ್ತೆ ಈ ಜಿಡ್ಡು ಸೂತ್ರ ಏನಿದೆ ಇದು ಸರಿ ಇಲ್ಲ ಅಂತೇಳಿ ಮತ್ತೆ ರೈತರಿಗೆ ರೇಟ್ಗಳನ್ನ ಕಡಿಮೆ ಮಾಡಿದಾಗ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಗುರುಗಳಾದಂತ R ವೆಂಕಟರಾಮಯ್ಯನವರ ಒಂದು ನೇತೃತ್ವದಲ್ಲಿ, ಬಾಗೇಪಲ್ಲಿ ಶಾಸಕರಾಗಿದ್ದಂತ ಶ್ರೀರಾಮ್ ರೆಡ್ಡಿ ಅವರ ನೇತೃತ್ವದಲ್ಲಿ 1993ರಲ್ಲಿ 10,000 ಜನ ಸೇರಿ ಗೋಲಿಬಾರ್ ಆದಂತ ಪ್ರಸಂಗ ಇದೆ. ಆಗ್ಲೂ ಕೂಡ ನಾನು ಅದರಲ್ಲಿ ಭಾಗವಹಿಸಿದ್ದೆ 93ರಲ್ಲಿ. ನಂತರ 2000 ಇಸ್ವಿನಲ್ಲಿ ಕೂಡ ಭಾಗವಹಿಸಿದ್ದೆ. ಇದೆಲ್ಲ ಈಗಾಗಲೇ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೀನಿ. ಏಕಾಏಕಿ ಇದ್ದಕ್ಕಿದ್ದಂಗೆ ನಾನು ಡೈರೆಕ್ಟರ್ ಆಗಿ ಬಂದವನಲ್ಲ. ರೈತರ ಕಷ್ಟ ಸುಖ, ರೈತರ ತೊಂದರೆಗಳು ಇವನ್ನೆಲ್ಲ ಹತ್ತಿರದಿಂದ ನೋಡ್ಕೊಂಡು ಬಂದಿರೋನು. ರೈತರದ ಅನೇಕವಾದಂತ ನನ್ನ ಹತ್ರ ಸಹಾಯ ತಗೊಳ್ತಾ ಇರ್ತಕ್ಕಂಥವ್ರು ಯಾರೂ ಇಲ್ಲ. ಎಲ್ಲ ಸಹಾಯ ತಗೊಂಡ್ರು, ಆದ್ರೆ ಬೆನ್ನಿಗೆ ಚೂರಿ ಹಾಕಿದ್ರು. ಕನಿಷ್ಠ 50-60 ಮತಗಳ ಮೇಲೆ ಬರುತ್ತೆ ಅನ್ಕೊಂಡೆ. ಯಾಕಂದ್ರೆ ನಾನು ಮಾಡಿದಾಗ ನನ್ನ ಮುಖ ನೋಡಿ ನೋಡಿ ಸಾಕಾಗಿದ್ದೀನ, ಪಾಪ ಗೊತ್ತಾಗ್ಲಿಲ್ಲ. ಅಯ್ಯೋ ಈ ನಲ್ಮಗಮ್ ಎನ್ನಾಳ್ರ ಸೂಚೆ ಪೋನಿ ಯಾವ್ದನ್ನ ತೆಲ್ಮಗಮ್ ತೆಸ್ತಾಮು ಅಂತೇಳಿ ಏನನ್ನ ಮನಸ್ಸು ಮಾಡಿದ್ರೇನೋ ಗೊತ್ತಿಲ್ಲ. ಆದ್ರೆ ಆ ದೇವ್ರ ಕೈ ಬಿಡ್ಲಿಲ್ಲ. ಅಧ್ಯಕ್ಷಗಳು ಡೆಲಿಗೇಟ್ಸ್ ಕೈ ಬಿಟ್ಟು ಹೋದ್ರು ಕೂಡ ಆ ದೇವ್ರ ಕೈ ಬಿಡದೆ ನನ್ನನ್ನ ಗೆಲ್ಲಿಸ್ಕೊಂಡು ಬಂತು. ಇದು ನಾನು ನಮ್ಮ ಅಧ್ಯಕ್ಷಗಳಲ್ಲಿ ಕಾರ್ಯದರ್ಶಿಗಳಲ್ಲಿ ಒಂದೇ ಒಂದು ಮನವಿ ನಂದೇನು ಅಂತಂದ್ರೆ, ನೀವು ಯಾರಿಗಾದ್ರೂ ಮಾಡಿ, ಯಾವ ವ್ಯಕ್ತಿಗಾದ್ರೂ ಮಾಡಿ, ಧೈರ್ಯವಾಗಿ ನಾನು ಇವನಿಗೆ ಮಾಡೋದು ಅಂತ ಹೇಳಿ అవత్ నిమ్మను ఒప్పుకొల్ತೀನಿ. వాడొస్తే వాని దగ్గర తీసుకునేది, ఈడొస్తే ఈయన దగ్గర తీసుకునేది, ఈడొస్తే ఈయన దగ్గర తీసుకునేది. ಏನ್ರಿ ಅವತಾರ? ಧೈರ್ಯವಾಗಿ ಹೇಳಿ, ಬೇಡ ನಾನು ಒಬ್ಬನ ಹತ್ರನೇ ತಗೊಳ್ತೀನಿ, ಒಬ್ಬರಿಗೆ ಓಟ್ ಹಾಕ್ತೀನಿ. ಓಹ್, ಬೆಳಗ್ಗೆ ಒಂದು ನಾಟಕ, ಸಾಯಂಕಾಲ ಈಗ ನಾನು ನಾಟಕ ಆಡಿದ್ರೆ ನನ್ಗೂ ಬರುತ್ತೆ. ನಾಟಕ ಆಡಿ ತೋರಿಸ್ಲಾ? ನನ್ಗೂ ಬರುತ್ತೆ ನಾಟಕ ಆಡೋದು. ತೋರಿಸಿ ಅಂದ್ರೆ ನಾಟಕ ಆಡಿ ತೋರಿಸ್ತೀನಿ. ಈಗ ಅಧಿಕಾರ ನನ್ನ ಕೈಯಲ್ಲಿದೆ. ಆದ್ರೆ ಅಂತ ಕಚಡ ಕೆಲಸ ನಾನು ಮಾಡಕ್ ಹೋಗಲ್ಲ. ಯಾಕೆಂದ್ರೆ ರೈತರ ಸಂಸ್ಥೆ ಇದು. ಯಾರು ಅಧ್ಯಕ್ಷರಾಗಿದ್ರೋ ಅವ್ರ ಸಂಸ್ಥೆ ಅಲ್ಲ, ಅದು ರೈತರ ಸಂಸ್ಥೆ. ಅಧ್ಯಕ್ಷರು ಕ್ಷಣಿಕ ಬದಲಾವಣೆ ಆಗ್ತಾರೆ, ಇನ್ನೊಬ್ಬರು ಬರ್ತಾರೆ. ಅದರಿಂದ ತಾವು ದಯವಿಟ್ಟು ತಿಳ್ಕೋಬೇಕು. 25ರವರೆಗೂ ನಮಗೆ ಕೊಟ್ರಿ ಕಷ್ಟ ಕಷ್ಟ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನಿನಗೆ ಹಾಕಲ್ಲಪ್ಪ ಅಂತ ಹೇಳ್ಬಿಡಿ. ಸಂತೋಷವಾಗಿ ನಮಸ್ಕಾರ ಸರ್, ಥ್ಯಾಂಕ್ ಯು ಅಂತ ಹೊರಟೋಗ್ತೀವಿ. ಓಹೋ, ಬೆಳಗ್ಗೆ ಒಂದು ಕಡೆ, ಮಧ್ಯಾಹ್ನ ಒಂದು ಕಡೆ, ಸಾಯಂಕಾಲ ಒಂದು ಕಡೆ. ದಯವಿಟ್ಟು ರೈತರು ಅನ್ನೋ ಒಂದು ಪದಕ್ಕೆ ಅವಮಾನ ಮಾಡಬೇಡಿ. ರೈತರು ಅನ್ನೋ ಪದಕ್ಕೆ ಅವಮಾನ ಮಾಡಬೇಡಿ. ನೀವು ಒಂದು ಕಡೆ ತಗೊಳ್ಳಿ, ಸಂತೋಷ ಆಗ್ತದೆ. ಹೌದು, ಒಂದು ಕಡೆ ಇದ್ದೀನಿ, ಒಂದು ಕಡೆ ನಾನು ಗಟ್ಟಿಯಾಗಿದ್ದೀನಿ. ನಾನು ಪಕ್ಷದ ಕಡೆ, ನಮ್ಮ ಪಕ್ಷದವರೇ ನವರಂಗಿ ಆಟ ಆಡಿದ್ರು. ಇದು ಬಹಳ ನೋವಾಗ್ತದೆ. ದಯವಿಟ್ಟು ಇದನ್ನ ಬಿಡಿ. ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಬಿಡಿ. ಒಂದು ಕಡೆ ಇರೋದನ್ನ ಕಲ್ತ್ಕೊಳ್ಳಿ. ನೀವು ಒಂದು ಕಡೆ ಇದ್ರೆ ನಿಮಗೆ ಒಳ್ಳೆ ಗೌರವ ಬರ್ತದೆ. ಅದು ನೀವು ಏನಾದ್ರೂ ತಗೊಳ್ಳಿ, ಒಂದು ಕಡೆ ಇದ್ದು ನೀವೆಷ್ಟಾದ್ರೂ ತಗೊಳ್ಳಿ, ನೀವು ಹೇಗಾದ್ರೂ ತಗೊಳ್ಳಿ. ಒಂದು ಕಡೆ ಇದ್ದು ನೀವು ತಗೊಂಡ್ರೆ ನಿಮಗೆ ಒಳ್ಳೇದಾಗ್ತದೆ. ಹಾಗಂತೇಳಿ 3 ನಾಟಕ ದಯವಿಟ್ಟು ಆಡಬೇಡಿ. ಆಡ್ಬಿಟ್ರಿ ಬಿಡಿ. ದಯವಿಟ್ಟು ನಾನು ನಿಮ್ಗೆ ಹೇಳೋದು, ಇನ್ನು ಮುಂದೆ ಆ ಕೆಲಸ ಮಾಡದೆ ಒಂದು ಸೈಡ್ ಇರಿ. ನೀವು ಕಾಂಗ್ರೆಸ್ಗೆ ಹಾಕ್ಬೇಕು ಅಂತೀರಾ, ಕಾಂಗ್ರೆಸ್ಗೆ ಹಾಕಿ.
ನೀವು ಪಕ್ಷೇತರಕ್ಕೆ ಹಾಕ್ಬೇಕು ಅಂತೀರ, ಪಕ್ಷೇತರಕ್ಕೆ ಇಲ್ಲ ನಾನು ಪಕ್ಷೇತರಕ್ಕೆ ಹಾಕೋದು ಅಂತೇಳಿ ನಾನು ಒಪ್ಕೊಳ್ತೀನಿ. ಇಟ್ಸ್ ಗುಡ್, ಒಳ್ಳೇದು, ನೀವು ಹಂಗೆ ಮಾಡಿ ಅಂತ ಹೇಳ್ತೀವಿ. ನೀವು ಯಾವುದಕ್ಕೆ JDSಗೆ ಹಾಕಿ, ಒಂದಕ್ಕೆ ಹಾಕಿ. ದಯವಿಟ್ಟು ಇದನ್ನು ಮಾತ್ರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಮುಳಬಾಗಲ್ ತಾಲೂಕಿಗೆ ಒಂದು ಒಳ್ಳೆ ಹೆಸರಿದೆ. ಆ ಹೆಸರನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾಗ್ತದೆ. ಎಂಥ ವ್ಯಕ್ತಿಗಳಿದ್ರು, ಆಲಂಗೂರು ಶ್ರೀನಿವಾಸ್ ಅವರು, ಮತ್ತೆ ಮಂಡಿಕಲ್ ವೆಂಕಟೇಶ್ ಅವರು, ಬೀರೇಗೌಡರು, ಆರ್ ವೆಂಕಟರಾಮಯ್ಯನವರು, ಇವರೆಲ್ಲ ಕೂಡ ಇವತ್ತಿನ ದಿವಸ ನಮಗೆ ಮಾದರಿ ಆಗಿದ್ದಾರೆ. ನಾನೊಂದನ್ನ ಸ್ವಲ್ಪ ಮರೆತೆ. ಇವತ್ತು ಏನಾದರೂ ನಾವು ಈ ಒಂದು ಸ್ಥಾನದಲ್ಲಿ, ನಾನಾಗ್ಲಿ, ನಮ್ಮ ರಘುಪತಿ ರೆಡ್ಡಿ ಅವರಾಗ್ಲಿ, ನಮ್ಮ ಸಾಮೇಗೌಡರಾಗ್ಲಿ ಈ ಸ್ಥಾನದಲ್ಲಿ ನಿಂತು ಗೆಲ್ಲಬೇಕಾದ್ರೆ ನಮ್ಮ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥ್ರವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಇದು ನಿಜಕ್ಕೂ ಕೂಡ ಬಹಳ ಅಪಾರ. ಅವ್ರಿಲ್ದೇ ಇದ್ರೆ ಇವತ್ತು ನಾವು ಗೆಲ್ತಾ ಇರ್ಲಿಲ್ಲ. ಅಷ್ಟು ಇದನ್ನ ಕಷ್ಟ ತಗೊಂಡಿದ್ದಾರೆ, ಅಷ್ಟು ನೋವನ್ನು ಉಂಡಿದ್ದಾರೆ. ನಾನೊಂದು ಘಂಟಾಘೋಷವಾಗಿ ಹೇಳ್ತೀನಿ, ಆತನಷ್ಟು ಖರ್ಚು ಮಾಡಿ ನಮ್ಮ ತಾಲೂಕಿಗೆ ಖರ್ಚು ಮಾಡುವಂತ ವ್ಯಕ್ತಿ ಇದುವರೆಗೂ ಇಲ್ಲ, ಇನ್ನು ಮುಂದೆ ಕೂಡ ಬರೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ಸ್ವಲ್ಪ ಮುಂಗೋಪ ಇರ್ಬೋದು, ಸ್ವಲ್ಪ ಮುಂಗೋಪ ಇದ್ರೂ ಕೂಡ ಅದರಿಂದ ಯಾವುದೇ ರೀತಿಯಾದಂಥ ಬೇರೆ ಯೋಚನೆಗಳೇ ಇರೋದಿಲ್ಲ. ಆತನಿಗೆ ತಾಲೂಕನ್ನ ಯಾವುದೇ ರೀತಿಯಾಗಿ ನಾವು ಅಭಿವೃದ್ಧಿ ಮಾಡಬೇಕು, ಆತನಿಗೆ ಆಸ್ಪತ್ರೆ ಕೊಡ್ತಾ ಇಲ್ಲ ಸರ್ಕಾರ, ಆತನಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಸರ್ಕಾರ. ಆದರೂ ಕೂಡ ತನ್ನ ಸ್ವಂತ ಹಣದಿಂದ, ತನ್ನ ಸ್ವಂತ ಹಣ ಬಲದಿಂದ ಇವತ್ತು ಎಲ್ರಿಗೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಶಾಸಕರು. ಮುಂದಿನ ದಿನಗಳಲ್ಲಿ ಅಷ್ಟೇನೆ ನಾನು ನಿಮ್ಮೆಲ್ಲ ಸ್ನೇಹಿತರಲ್ಲಿ, ಕಾಂಗ್ರೆಸ್ ಸ್ನೇಹಿತರು ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಬಹಳಷ್ಟು ಜನ ನಮ್ಮ JDS ಪಕ್ಷದ ಕಟ್ಟಾಳುಗಳಿದ್ದೀರಿ. ಇಲ್ಲಿ ನೀನು ಹತ್ರದಲ್ಲೇ ZP TPS ಬರೋದು ಒಂದು ಇದಿದೆ, ಚಾನ್ಸಸ್ ಇದೆ. ನೀವೆಲ್ಲರೂ ಕೂಡ ನಾನೇ ಮುಖಂಡರು ಅನ್ನೋ ರೀತಿಯಲ್ಲಿ ತಾವು ZP ಮತ್ತು TPS ಅನ್ನ ಗೆಲ್ಸ್ಕೊಂಡ್ರೆ ನಮ್ಮ ಎಲ್ಲ ಒಂದು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಆ ಅನುಕೂಲಗಳನ್ನ ನಾವು ಮಾಡ್ಕೊಳ್ಳೋಣ. ನಂತರ ಈಗ DCC ಬ್ಯಾಂಕ್ ನಿರ್ದೇಶಕರನ್ನಾಗಿ ನಮ್ಮ ರಘುಪತಿ ರೆಡ್ಡಿ ಅವ್ರನ್ನ ಮಾಡಿದ್ರಿ. ರಘುಪತಿ ರೆಡ್ಡಿ ಅವರು ಈಗ ಎಷ್ಟು ಬೇಕೋ ಎಷ್ಟು ಬೇಕೋ ಅಂತ ಕೊಡಕ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ಆದ್ರೆ ಸಾಲವನ್ನ ನೀಡುವಂತ ಕಾರ್ಯಕ್ರಮಗಳನ್ನ ನಮ್ಮ ರಘುಪತಿ ರೆಡ್ಡಿ ಅವರು ಡೆಫಿನೆಟ್ ಆಗಿ ಮಾಡ್ತಾರೆ. ಯಾರ್ಯಾರಿಗೆ ಅನುಕೂಲ ಬೇಕೋ, ಆರ್ಥಿಕ ಸೌಲಭ್ಯ ಬೇಕೋ ಅದನ್ನ ಮಾಡೋದಿಕ್ಕೆ ನಮ್ಮ ರಘುಪತಿ ರೆಡ್ಡಿ ಅವರು ಮಾಡ್ತಾರೆ. ಹಾಲು ಉತ್ಪಾದನೆ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಒಕ್ಕೂಟದಿಂದ ಬಂದಂಥ ಕಾರ್ಯಕ್ರಮಗಳಲ್ಲಿ ನಾನಾಗ್ಲಿ, ನಮ್ಮ ಸಾಮೇಗೌಡರಾಗ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಮಾಡೋದಕ್ಕೆ ಸದಾ ಸಿದ್ಧ ಇದ್ದೀವಿ. ನಮ್ಗೇನೇನು ಬೇರೆ ಇದರಲ್ಲಿ ಏನು ಮಾಡಬೇಕು ಅಂತೇನಿಲ್ಲ. ನಮಗೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ಕೇಳ್ಕೊಳ್ಳೋದು ಒಂದೇ, ಕಾರ್ಯದರ್ಶಿಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಒಳ್ಳೆ ಹಾಲನ್ನ ಸಂಗ್ರಹಿಸ್ರಿ, ಗುಣಮಟ್ಟದ ಹಾಲನ್ನ ಸಂಗ್ರಹಿಸ್ರಿ. ನೀವು ಗುಣಮಟ್ಟದ ಹಾಲನ್ನ ಸಂಗ್ರಹಿಸಿ ಒಕ್ಕೂಟಕ್ಕೆ ಕಳಿಸಿದ್ರೆ ಒಕ್ಕೂಟ ಸದೃಢವಾಗಿ ಬೆಳೀತದೆ. ನಿಮಗೆ ಒಳ್ಳೆ ರೇಟನ್ನು ಕೂಡ ಕೊಡಿಸೋದಿಕ್ಕೆ ನಾನು ಸಾಮೇಗೌಡರು ಕೂಡ ಶತಾಯಗತಾಯ ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಚ್ಛೆ ಪಡ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಒಕ್ಕೂಟ ಅತಿ ವಿಜೃಂಭಿಸಲಿದೆ. ಯಾಕೆಂದ್ರೆ ಈಗಾಗಲೇ ಸೋಲಾರ್ ಘಟಕನ ನಿರ್ಮಿಸಿದೀವಿ. ಇದರಿಂದ ತಿಂಗಳಿಗೆ 2 ಕೋಟಿ ರೂಪಾಯಿ ಮಿಗ್ತದೆ. 2 ಕೋಟಿ ರೂಪಾಯಿ ಅಂದ್ರೆ ವರ್ಷಕ್ಕೆ 24 ಕೋಟಿ ಮಿಗ್ತದೆ. ಆ 24 ಕೋಟಿ ಕೂಡ ನಿಮಗೆ ರೇಟನ್ನ ಕೊಡುವಂತ ಒಂದು ಸಂದರ್ಭ ಬರ್ತದೆ. ಹಾಗೇನೆ ಹಾಲು ಕೂಡ ಜಾಸ್ತಿ ಮಾಡಿದ್ರೆ ಒಳ್ಳೆ ಇದು ಬರ್ತದೆ. ನಮ್ಮ ಹಾಲಿಗೆ ಏನಿದೆ 7.5 ಲಕ್ಷ 7.25 ಲಕ್ಷ ಅದನ್ನು ಕೂಡ ನಾವು
ಮಾಡೋ ನಿಟ್ಟಿನಲ್ಲಿ ರೇಟ್ ಅಂತೂ ಜಾಸ್ತಿ ಮಾಡೋದಕ್ಕೆ ಸದಾ ಪ್ರಯತ್ನ ಪಡ್ತೀನಿ ಬಂಧುಗಳೇ. ಹಾಗೇನೆ ನಮ್ಮ ಕಾರ್ಯದರ್ಶಿಗಳು ಇದೊಂದು ಗೂಬೆ ಕೂಡಿಸಿದ್ರು ನನ್ನ ಮೇಲೆ, ಮಾನ್ಯ ನಂಜೇಗೌಡರು, ನಿಮ್ಮ ತಾಲೂಕಿನ ನಿರ್ದೇಶಕರು ಹೇಳಿ ಕಡಿಮೆ ಮಾಡಿಸ್ಬಿಟ್ರು 3 ಲಕ್ಷ ಅಂತ. ಆಗಿನ ಆರ್ಥಿಕ ಪರಿಸ್ಥಿತಿ 16 ಕೋಟಿ ನಷ್ಟದಲ್ಲಿತ್ತು ಯೂನಿಯನ್. ಅಂತ ಒಂದು ಸಂದರ್ಭದಲ್ಲಿ ಈ ನಿರ್ಧಾರ ತಗೊಂಡಿದ್ರೆ ಎರಡೂ ಒಕ್ಕೂಟದ ತೀರ್ಮಾನಗಳಿಗೆ ಬದ್ಧರಾಗಿದ್ದಿದ್ರೆ ಸುಮಾರು 4-5 ಕೋಟಿ ಬೇಕಾಗಿತ್ತು ಇದನ್ನ ಕ್ಲಿಯರ್ ಮಾಡಬೇಕಾದ್ರೆ. ಹಾಗಾಗಿ ಆ ಸಂದರ್ಭದಲ್ಲಿ ಇದು ಎಲ್ಲರ ತೀರ್ಮಾನ ಆಗಿತ್ತು. ಆದರೆ ಮಾನ್ಯ ನಂಜೇಗೌಡರು ನಾಗರಾಜ್ ಒಬ್ಬನು ವಿರೋಧ ಮಾಡದ ಅಂತ ಹೇಳ್ಬಿಟ್ಟ. ನಂತರ ನಾನು ಕೇಳಿದ್ರೆ ಇಲ್ಲಪ್ಪ ನಾನು ಹಂಗೆ ಹೇಳಿಲ್ಲ ಅಂತ. ಇದು ಅವರ ವೈಖರಿ. ಈಗಾಗಲೇ ನಮ್ಮ ಸ್ನೇಹಿತರು ಕೇಳ್ತಾ ಇದ್ದಾರೆ 5 ಲಕ್ಷ ಮಾಡೋದಕ್ಕೆ. ನಾನು ಈಗಾಗಲೇ ನಿಮ್ಮ ಮುಖಂಡರಾದಂಥ ಗೋಪಾಲ್ ಅವ್ರಿಗೆ ಹೇಳಿದ್ದೀನಿ, ಯಾರು ಅಧ್ಯಕ್ಷರಾದರೆ ತಕ್ಷಣನೇ ಒಂದು ರೆಪ್ರೆಸೆಂಟೇಷನ್ ಕೊಡಿ, ನಾನು 5 ಲಕ್ಷ ಮಾಡೋದಕ್ಕೆ ನಾನೇ ಖುದ್ದಾಗಿ ಆಸಕ್ತಿ ವಹಿಸಿ ಅದನ್ನ ಮಾಡಿಸ್ತೀನಿ ಅಂತ ಹೇಳಿ. ಏನು ನಾವಿಬ್ಬರೂ ಕೂಡ ಏನು ಜೋಡೆತ್ತುಗಳಾಗಿ ಕೆಲಸ ಮಾಡ್ತಾ ಈ ಕ್ಯಾಂಪ್ ಆಫೀಸು ಮತ್ತೆ ಮುಳಬಾಗಲ್ ತಾಲೂಕಿನ ಹಾಲಿನ ಶಿಬಿರ ಕಚೇರಿ ಮುಖಾಂತರ ಎಲ್ಲ ಸೌಲಭ್ಯಗಳನ್ನ ತಮಗೆ ನೀಡ್ತೀವಿ, ತಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.